ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಮ, ಸೀತೆ, ಲಕ್ಷ್ಮಣ ದೊಣೆಗಳಿರುವ ಶ್ರೀರಾಮಲಿಂಗನ ಬೆಟ್ಟ ಕ್ಷೇತ್ರ ತ್ರೇತಾಯುಗದಲ್ಲಿ ವನವಾಸದಲ್ಲಿದ್ದಾಗ ಶ್ರೀರಾಮನೇ ಪ್ರತಿಷ್ಠಾಪಿಸಿದ್ದ ಲಿಂಗ ಎಂಬ ಪ್ರತೀತಿ. ಅಯೋಧ್ಯೆಯ ರಾಮಲಲ್ಲ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮ ಆಚರಣೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಮುಗಿಲೆತ್ತರದ ಹನುಮನಿಗೂ ವಿಶೇಷ ಪೂಜೆ. ಪಟಾಕಿ ಸಿಡಿಸುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಹಲ್ಲೆ. ಗಾಯಗೊಂಡವರಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಯೋಧ್ಯೆಯ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆ ಕೋಲಾರದಲ್ಲಿ ಪೊಲೀಸ್ ಪೆರೇಡ್. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಪೊಲೀಸ್ ಇಲಾಖೆ ಸೂಚನೆ. ಹಳೆಗನ್ನಡ ಸಂಸ್ಕೃತ ಭಾಷೆಯಲ್ಲಿ 7 ರೀತಿಯ ರಾಮಾಯಣದ ತಾಳೆ ಗ್ರಂಥಗಳ ಸಂಗ್ರಹ. ಅಯೋಧ್ಯೆ ರಾಮ ಮಂದಿರಕ್ಕೆ ಒಪ್ಪಿಸಲು ನಿರ್ಧರಿಸಿದ ಪುರೋಹಿತ ಕುಟುಂಬ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ನಲ್ಲರಾಳಹಳ್ಳಿಯಲ್ಲಿ ಶ್ರೀರಾಮನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀರಾಮನ ಲಿಂಗವಿದ್ದು, ಜನವರಿ 22 ಸೋಮವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ತ್ರೇತಾಯುಗದಲ್ಲಿ ಶ್ರೀರಾಮನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗ ಇದೆ ಎಂದು ಪ್ರತೀತಿ ಇದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯುವ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಇಡೀ ಜಗತ್ತೇ ಭಕ್ತಿ ಭಾವದಿಂದ ತುದಿಗಾಲಲ್ಲಿ ನಿಂತಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ಕ್ಷಣದಲ್ಲಿ ಇಡೀ ದೇಶದ ಉದ್ದ ಅಗಲಕ್ಕೂ ಮನೆ ಮನೆಯಲ್ಲೂ ಹಾಗೂ ದೇವಾಲಯಗಳಲ್ಲಿ ಪೂಜೆ ಮಹಾಮಂಗಳಾರತಿ ನಡೆಯಲಿದೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ದೇಶವಷ್ಟೇ ಅಲ್ಲ, ಜಗತ್ತಿನಲ್ಲಿನ ಅಸಂಖ್ಯಾತ ಶ್ರೀರಾಮನ ಭಕ್ತರು ಕಾತುರದಿಂದ ಕಾದಿದ್ದಾರೆ. ಇದಕ್ಕಾಗಿ ದೇಶದಲ್ಲಿನ ಎಲ್ಲಾ ದೇವಾಲಯಗಳಲ್ಲೂ ಸಕಲ ಸಿದ್ಧತೆಗಳು ನಡೆದಿವೆಯಲ್ಲದೆ ಅದರಲ್ಲೂ ಶ್ರೀರಾಮನ ದೇವಾಲಯಗಳಲ್ಲಿ ವಿಶೇಷ ಸಿದ್ಧತೆಗಳು ನಡೆದಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಹೋಬಳಿಯ ನಲ್ಲರಾಳಹಳ್ಳಿ ಬಳಿ ನೆಲೆಸಿರುವ ಶ್ರೀರಾಮನ ಲಿಂಗವನ್ನು ತ್ರೇತಾಯುಗದಲ್ಲಿ ವನವಾಸದಲ್ಲಿದ್ದಾಗ ಶ್ರೀರಾಮನೇ ಪ್ರತಿಷ್ಠಾಪಿಸಿದ್ದು ಎಂಬ ಪ್ರತೀತಿ ಇದೆ. ಹಾಗಾಗಿ ಈ ಭಾಗದಲ್ಲಿನ ಭಕ್ತರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನು ವನವಾಸದಲ್ಲಿದ್ದಾಗ ಸೀತೆಗೆ ಬಾಯಾರಿಕೆ ಆದಾಗ ಭೂಮಿಗೆ ಬಾಣವನ್ನು ಬಿಟ್ಟು ನೀರನ್ನು ತೆಗೆದು ಸೀತೆಯ ಬಾಯಾರಿಕೆಯನ್ನು ನೀಗಿಸಿದ್ರಂತೆ. ಆಗ ಸೀತೆಯ ಕೋರಿಕೆಯಂತೆ ಇನ್ನೂ 2 ಬಾಣಗಳನ್ನ ಬಿಟ್ಟು ಅಲ್ಲಿ ನಿರ್ಮಾಣವಾದ 3 ದೊಣ್ಣೆಗಳಿದ್ದು ಅಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ನೀರು ಹರಿಯುತ್ತದೆ. ರಾಮ, ಸೀತೆ, ಲಕ್ಷ್ಮಣ ದೊಣ್ಣೆಗಳಿದ್ದು ಅಲ್ಲಿ ಇದುವರೆಗೂ ನೀರು ಬತ್ತಿದ್ದನ್ನು ಯಾರೂ ಕಂಡಿಲ್ಲ. ಇಲ್ಲಿ ಸ್ನಾನ ಮಾಡಿದರೆ ಕಷ್ಟಗಳು ಕರಗುತ್ತವೆ, ಕಂಕಣ ಭಾಗ್ಯ ಕೂಡಿ ಬರುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ.
ಅಂತೆಯೇ ಇಲ್ಲಿ ಶ್ರೀರಾಮನು ಲಿಂಗ ಪ್ರತಿಷ್ಠಾಪಿಸಲು ಲಿಂಗವನ್ನು ತರಲು ಆಂಜನೇಯನು ಸಂಜೀವಿನಿ ಬೆಟ್ಟಕ್ಕೆ ಕಳುಹಿಸಿದಾಗ ಸಮಯಕ್ಕೆ ಆಂಜನೇಯ ಬಾರದಿದ್ದಾಗ ಶ್ರೀರಾಮನೇ ಮಣ್ಣಿನಿಂದ ಲಿಂಗ ತಯಾರಿಸಿ ಪ್ರತಿಷ್ಠಾಪಿಸಿದ್ದಾನೆ. ನಂತರ ಆಂಜನೇಯನು ತಂದ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದು ಅದಕ್ಕೆ ಹನುಮಲಿಂಗ ಎಂದು ಕರೆಯುತ್ತಾರೆ. ಶ್ರೀರಾಮ ಪ್ರತಿಷ್ಠಾಪಿಸಿದ ಲಿಂಗವನ್ನು ಶ್ರೀರಾಮಲಿಂಗವೆನ್ನುತ್ತೇವೆಂದು ಹಿರಿಯರು ಹೇಳುತ್ತಾರೆ. ಸುಂದರವಾದ ಪ್ರಕೃತಿಯ ಮಡಿಲ ಮಧ್ಯೆ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗ ಹನುಮನ ಲಿಂಗಕ್ಕೆ ಪ್ರತಿನಿತ್ಯ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಶ್ರೀರಾಮಲಿಂಗ ಹಾಗೂ ಹನುಮಲಿಂಗ ಒಂದೇ ಕಡೆ ಇರುವುದು ಇಲ್ಲಿನ ವೈಶಿಷ್ಟ್ಯ. ನಾವು ಮೂರು ತಲೆಮಾರುಗಳಿಂದ ನಾವು ಇಲ್ಲಿ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಡಗ್ನಾಚಾರ್ಯ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆಯಾಗಿ ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿದ್ದಾಗ ಸೀತಾದೇವಿ ಬಾಯಾರಿಕೆ ಆಗ್ತಾಯಿದೆ, ದಾಹ ನೀರು ಬೇಕು ಅಂದಾಗ ಅವಾಗ ಬಾಣ ಹೊಡೆದು ನೀರು ತರಿಸ್ಕೊಟ್ಟು ಅವಾಗ ನಮ್ಮದೇ ಒಂದು ಏನೋ ಚರಿತ್ರೆ ಇರಬೇಕು ಅಂದಾಗ ಇನ್ನೂ ಏನು ಮಾಡಬೇಕು ಅಂದಾಗ ಇನ್ನೂ 2 ಬಾಣ ಹೊಡಿಬೇಕು ಅಂತ ಹೇಳಿದಾಗ ತಿರುಗಿ 2 ಬಾಣ ಹೊಡೆದು ರಾಮ ಸೀತೆ ಲಕ್ಷ್ಮಣ ಅಂದ್ಬಿಟ್ಟು 3 ಕಲ್ಯಾಣಿಗಳಾಗಿ ದೊಣೆಗಳು ಮಾಡಿ ಇಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿ ಕಳಿಸಿ ಲಿಂಗ ತೊಗೊಂಬಪ್ಪ ಹಂಗೆ ದೇವ್ರ ಪ್ರತಿಷ್ಠೆ ಮಾಡಿಬಿಟ್ಟು ಇದು ಮಾಡ್ಕೊಂಡು ಹೋಗೋಣ, ಇಲ್ಲಿ ನಮ್ಮದೇ ಒಂದು ಇದಿರಬೇಕು ಅಂತ ಹೇಳಿದಾಗ ಆಂಜನೇಯ ಸಂಜೀವನಿಗೆ ಹೋಗಿ ಲಿಂಗ ತಗೊಂಡಕ್ಕೆ ಹೋಗಿ ಬರಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ತಡವಾಗಿ ದುರ್ಮೂರ್ತ ಬರುತ್ತೆ ಅಂದ್ಬಿಟ್ಟು ಶ್ರೀರಾಮರು ಮಣ್ಣಿನಲ್ಲೇ ಲಿಂಗದ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಆಂಜನೇಯ ಲಿಂಗ ತೊಗೊಂಬಂದು ಗುರುಳೆ ದಾರಿಯಲ್ಲಿ ತೊಂದರೆ ಆಯಿತು ಅದರಿಂದ ಅದು ನಿನ್ನ ಹೆಸರಲ್ಲೇ ಪ್ರತಿಷ್ಠೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇದು ಪಕ್ಕದಲ್ಲಿ ಹನುಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಈ ದೊಣೆಗಳಲ್ಲಿ ಎಲ್ಲ ಕಾಲದಲ್ಲೂ ಕಲ್ಯಾಣದಲ್ಲಿ ನೀರು ಇರುತ್ತದೆ. ಇಲ್ಲಿ ಒಂದು ಕಂಕಣ ಭಾಗ್ಯ ಅಥವಾ ಸಂತಾನ ಭಾಗ್ಯಕ್ಕೆ ಅಥವಾ ಮದುವೆ ಏನೇ ಒಂದು ಇದ್ರೂ ಆರೋಗ್ಯ ಸಮಸ್ಯೆ ಅಂಥವ್ರು ಏನಿದ್ರು ಕೂಡ ಈ ದೊಣ್ಣೆಗಳಲ್ಲಿ ಬಂದು ಸ್ನಾನ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತ ಆಗುತ್ತಿಲ್ಲ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಸಂಭ್ರಮಾಚರಣೆಗೆ ಮುಂದಾಗಿದೆ. ಎಲ್ಲಾ ದೇವಾಲಯಗಳನ್ನ ಸ್ವಚ್ಛತೆಗೊಳಿಸಿ ಕೇಸರಿ ಬಂಟಿಂಗ್ಸ್ ಗಳಿಂದ ಅಲಂಕರಿಸಲಾಗಿದೆ. ಎಲ್ಇಡಿ ಪ್ರದರ್ಶನ, ತೀರ್ಥ ಪ್ರಸಾದ ವಿನಿಯೋಗ, ರಾಮನಾಮ ಪಠಣ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಚಿಕ್ಕಬಳ್ಳಾಪುರ ತ್ರಿಬಲ್ ದೇವಾಲಯದಲ್ಲಿ ಮುಗಿಲೆತ್ತರದ ರಾಮನ ಬಂಟ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಕೆಗೆ ಅಲ್ಲಿನ ಭಕ್ತ ವೃಂದ ವಿಶೇಷ ತಯಾರಿ ನಡೆಸಿಕೊಂಡಿದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಭಾರತ ದೇಶದ ಕೋಟ್ಯಾಂತರ ಹಿಂದೂಗಳ ಹೃದಯದ ದೇವಾಲಯ ರಾಮ ಜನ್ಮ ಭೂಮಿಯಲ್ಲೇ ಶ್ರೀರಾಮನ ದೇವಾಲಯ ನಿರ್ಮಾಣ ಮಾಡಬೇಕೆಂಬ 500 ವರ್ಷಗಳ ಕನಸು ನಾಳೆ ಈಡೇರುತ್ತಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲು ದೇಶದ ಎಲ್ಲಾ ಕಡೆ ಹಿಂದೂ ದೇವಾಲಯಗಳಲ್ಲಿ ದೀಪ ಬೆಳಗುವುದು ವಿಶೇಷ. ಪೂಜೆ, ಹವನ, ಪ್ರಸಾದ ವಿನಿಯೋಗ, ರಾಮನಾಮ ಜಪ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಪ್ರಮುಖ. ಚಿಕ್ಕಬಳ್ಳಾಪುರ ನಗರದ ತ್ರಿಬಲೇಸ್ ದೇವಾಲಯ ಎಂದೇ ಹೆಸರಾಗಿರುವ ಕೆಳಗಿನ ತೋಟಗಳ ಸ್ಟೇಡಿಯಂ ಪಕ್ಕದಲ್ಲೇ ನಿರ್ಮಾಣ ಮಾಡಿರುವ ಮುಗಿಲೆತ್ತರದ ರಾಮನ ಬಂಟ ಹನುಮನ ವಿಗ್ರಹಕ್ಕೆ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಭಾಗದ ಯುವಕರು ಇಂದು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಡೀ ತಾಲೂಕಿನಲ್ಲಿ ಇದೊಂದೇ ಅಷ್ಟು ಎತ್ತರದ ಆಂಜನೇಯನ ವಿಗ್ರಹವಾಗಿದ್ದು, ರಾಮನ ಪ್ರಾಣ ಪ್ರತಿಷ್ಠೆ ದಿನ ಹನುಮ ವಿಶೇಷ ಅಲಂಕಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಈ ಬಗ್ಗೆ ಅಲಂಕಾರದ ಉಸ್ತುವಾರಿ ವಹಿಸಿಕೊಂಡಿರುವ ಕ್ರೀಡಾಪಟು ಡ್ಯಾನ್ಸ್ ಸೀನು ಮಾತನಾಡಿದ್ದಾರೆ. ಪ್ರತಿಷ್ಠಾಪನೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಅದರ ಪ್ರಯುಕ್ತ ಇವತ್ತು ನಮ್ಮ ಪ್ರಕೃತಿ ತಂಡದವರು ಎಲ್ಲ ಸುಮಾರು ಒಂದು 30-40 ಜನ ಎಲ್ಲ ನಮ್ಮ ಸ್ನೇಹಿತ ತಂಡದವರು ಬಂದು ಈ ಟ್ರಿಬಲ್ ಎಸ್ ಮಂದಿರವನ್ನು ಸ್ವಚ್ಛತೆಗೊಳಿಸಿದರು.
ನಿಜವಾಗ್ಲೂ ಎಷ್ಟೋ ತುಂಬ ಗಲೀಜಿತ್ತು. ಎಲ್ಲವನ್ನು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಹಾಗೆ ನಾಳೆ ಆಂಜನೇಯ ಒಂದು ವಿಗ್ರಹಕ್ಕೆ ಮಾಲಾರ್ಪಣೆ ಇರ್ತದೆ 12 ಗಂಟೆಗೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಎಲ್ಲ ಭಕ್ತಾದಿಗಳು ಕರೀತಾ ಇದ್ದೇನೆ. ಇನ್ನು ನಾಳಿನ ಕಾರ್ಯಕ್ರಮಕ್ಕೆ ಮಹಾಕಾಳಿ ದೇವಿ, ಕೋದಂಡರಾಮಸ್ವಾಮಿ ದೇವಾಲಯ, ಕಂದವಾರ ವೆಂಕಟರಮಣ, ಬಿಜಿಎಸ್ ಮಠದ ವೀರಾಂಜನೇಯ, ಪುರಾಣ ಪ್ರಸಿದ್ಧ ರಂಗಸ್ಥಳ, ಭೋಗನಂದೀಶ್ವರ ದೇವಾಲಯಗಳಲ್ಲೂ ವಿಶೇಷ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಯೊಂದು ದೇವಾಲಯದಲ್ಲೂ ಶ್ರೀರಾಮ ಉದ್ಘಾಟನೆ ದಿನ ದೀಪ ಬೆಳಗಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ 22 ಸೋಮವಾರ ಬಹಳ ಇಡೀ ಭಾರತ ದೇಶದಲ್ಲೇ ಬಹಳ ವಿಶೇಷವಾದಂಥ ದಿನ. ಯಾಕೆ ವಿಶೇಷವಾದಂಥ ದಿನ ಅಂದರೆ ಬಹಳ ವರ್ಷಗಳ, ಸುಮಾರು ಒಂದು 500 ವರ್ಷಗಳ ಕಾಲ ನಾವು ಕಾಯ್ತಾ ಇರುವಂಥ ಒಂದು ವಿಶೇಷವಾದ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೋತ್ಸವ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಎಲ್ಲ ದೇವಸ್ಥಾನಗಳಲ್ಲೂ ಮಾಡಬಾರ್ದು ಅಂತ ಹೇಳೋ ಒಂದು ಉದ್ದೇಶ ಇತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ವಾರ್ಡ್ ನಂಬರ್ 19ರಲ್ಲಿ ಇರುವಂತಹ ಮಹಾಕಾಳಿ ದೇವಸ್ಥಾನ, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಕೋದಂಡರಾಮಸ್ವಾಮಿ ದೇವಸ್ಥಾನ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದ ಒಂದು ವಿದ್ಯುತ್ ದೀಪ ಅಲಂಕಾರ, ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಾಳೆ 12 ಗಂಟೆ 18 ನಿಮಿಷಕ್ಕೆ ಮಹಾಮಂಗಳಾರತಿ ಪ್ರಸಾದಗಳಿರ್ತದೆ. ಇದರಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮುಂದೆ ದೀಪಗಳು ಹಚ್ಚಬೇಕು. ಇದು ಪ್ರತಿಯೊಬ್ಬರು ಇದು ಹಬ್ಬದ ಥರ ಮಾತ್ರ ಮಾಡಬೇಕು. ಇಂಥ ಅವಕಾಶ ನಮ್ಮ ಜೀವನದಲ್ಲಿ ಸಿಗಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಚಿಕ್ಕಬಳ್ಳಾಪುರ ಹೊರವಲಯ ಸಬ್ಬೇನಹಳ್ಳಿಯಲ್ಲಂತೂ ನೂತನ ಶ್ರೀರಾಮ ಸಮೇತ ಸೀತಾದೇವಿ ಆಂಜನೇಯನ ವಿಗ್ರಹ ಸಮೇತ ದೇವಾಲಯ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತದಲ್ಲಿಯೇ ಇಲ್ಲಿಯೂ ಉದ್ಘಾಟನೆ ಮಾಡಲಾಗುತ್ತಿದೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಲಿತ ಸಮುದಾಯಕ್ಕೆ ಸೇರಿದ ಯುವಕರು ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಸವರ್ಣೀಯರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಹಲ್ಲೆಗೊಳಗಾದ ಯುವಕರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿ ಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗದೀಶ್ ಕೆಎನ್ ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ ವೇಳೆ ಅದೇ ಗ್ರಾಮದ ನಾಗೇಶ್ ರೆಡ್ಡಿ ಎಂಬಾತ ಪಟಾಕಿ ಹೊಡೆಯಬೇಡಿ ಎಂದು ಪ್ರಶ್ನಿಸಿದ್ದು, ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಜಗದೀಶ್, ಶ್ರೀನಾಥ್, ಅಂಬರೀಶ್, ಕಿರಣ್, ನಾರಾಯಣಸ್ವಾಮಿ ಎಂಬುವರಿಗೆ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಮರಸರನೂರು ಕೃಷ್ಣಪ್ಪ ಹಾಗೂ ಕರ್ನಾಟಕ ಭೀಮಸೇನೆ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ, ದಲಿತರ ಮೇಲೆ ಸವರ್ಣೀಯರಿಂದ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಗಳು ಪದೇ ಪದೇ ನಡೆಯುತ್ತಿದ್ದು, ಕೂಡಲೇ ಪೊಲೀಸರು ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಜಯಭೀಮ್ ಗಣೇಶ್, ಕನ್ನಡ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ್, ಮಹಿಳಾ ರಾಜ್ಯಾಧ್ಯಕ್ಷೆ ಕೀರ್ತನಾ ಮಂಜು, ಪಿ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈ ಶ್ರೀರಾಮ್. ಕೋಟ್ಯಾಂತರ ಹಿಂದೂಗಳ 500 ವರ್ಷಗಳ ಕನಸು ಶ್ರೀರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಈಡೇರುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ, ತಮ್ಮೂರ ದೇವಾಲಯಗಳಲ್ಲಿ ದೀಪ ಹಚ್ಚಿ ಶ್ರೀರಾಮಚಂದ್ರನ ಆಗಮನವನ್ನ ಕಣ್ತುಂಬಿಕೊಳ್ಳೋಣ. ಸರ್ವರಿಗೂ ಶ್ರೀರಾಮಚಂದ್ರನ ಆಶೀರ್ವಾದ ಸಿಗಲಿ.
ನಿಮ್ಮ ಮನೆ ಮಗ ಶ್ರೀ ಸಂದೀಪ್ ಬಿ ರೆಡ್ಡಿ ಅಧ್ಯಕ್ಷರು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್, ಬಿಜೆಪಿ ಮುಖಂಡರು, ಚಿಕ್ಕಬಳ್ಳಾಪುರ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಯೋಧ್ಯೆಯ ಜನವರಿ 22ಕ್ಕೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಶಾಂತಿ ಕಾಯ್ದುಕೊಳ್ಳಲು ಕೋಲಾರ ಪೊಲೀಸರು ಪೆರೇಡ್ ನಡೆಸಿದ್ರು. ಮುಳಬಾಗಿಲು ನಗರದಲ್ಲಿ ಕಿಡಿಗೇಡಿಗಳು ಇತ್ತೀಚೆಗೆ ಶ್ರೀರಾಮನ ಫ್ಲೆಕ್ಸ್ ಹರಿದ ಪ್ರಕರಣದ ಬೆನ್ನಲ್ಲೇ ಇಡೀ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅಯೋಧ್ಯೆಯಲ್ಲಿ ಸೋಮವಾರ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಭಾನುವಾರ ಕೋಲಾರದಲ್ಲಿ ಪೊಲೀಸರು ಪೆರೇಡ್ ನಡೆಸಿದ್ರು. ಕೋಲಾರದ ಬಂಗಾರಪೇಟೆ ರಸ್ತೆ, ಅಂಬೇಡ್ಕರ್ ವೃತ್ತ, ಡೋಮ್ಲೈಟ್ ಸರ್ಕಲ್, ಟೇಕಲ್ ವೃತ್ತ, ಕ್ಲಾಕ್ ಟವರ್ ಮೂಲಕ ಬೆಂಗಳೂರು ರಸ್ತೆ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ರೂಟ್ ಮಾರ್ಚ್ ಸಾಗಿತು. ಪೊಲೀಸ್ ಅಧಿಕಾರಿಗಳು, ಕಮಾಂಡೋ ಪಡೆ ಸಿಬ್ಬಂದಿ, ಕಾನ್ಸ್ಟೇಬಲ್ಗಳು ಸಾಗಿದ್ರು. ಜೊತೆಗೆ ಪೊಲೀಸ್ ವಾಹನಗಳು ಸೈರನ್ ಮೊಳಗಿಸುತ್ತಾ ಸಾಗಿದವು. ಧ್ವನಿವರ್ಧಕದ ಮೂಲಕ ಎಲ್ಲರೂ ಶಾಂತಿಯಿಂದ ಇರಬೇಕು ಹಾಗೂ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಯಾರೂ ಭಾಗಿಯಾಗಬಾರದೆಂದು ಜಾಗೃತಿ ಮೂಡಿಸಿದರು. ಈಗಾಗಲೇ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸಂಘ ಪರಿವಾರದವರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಸೀತಾರಾಮ ಕಲ್ಯಾಣೋತ್ಸವ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದಾರೆ. ನಿಗಾ ಇಡಲು 1500 ಪೊಲೀಸರನ್ನು ನಿಯೋಜಿಸಲಾಗಿದೆ. ಡ್ರೋನ್ ಕಣ್ಗಾವಲು ಇರಲಿದೆ. ವಿಶೇಷ ಕಮಾಂಡೋ ಪಡೆ, ಮಹಿಳಾ ಪೊಲೀಸ್ ಪಡೆ ನಿಗಾ ಇಡಲಿದೆ. ಜೊತೆಗೆ 100 ಮಂದಿ ಗೃಹ ರಕ್ಷಕ ದಳದವರು ಇರಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಭೆ ನಡೆಸಿ ಕೆಲ ಸಲಹೆ ಹಾಗೂ ಸೂಚನೆ ನೀಡಿದರು. ಡೋಮ್ಲೈಟ್ ವೃತ್ತದಲ್ಲಿ ಬಿಜೆಪಿ ಮುಖಂಡ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಶ್ರೀರಾಮನ ಬೃಹತ್ ಕಟ್ಔಟ್ ನಿಲ್ಲಿಸಲಾಗಿದೆ. ಪೊಲೀಸರ ಪೆರೇಡ್ ಕೂಡ ಅದೇ ಸರ್ಕಲ್ನಲ್ಲಿ ಹಾದು ಬಂತು. ನಗರದ ಸೂಕ್ಷ್ಮ ಪ್ರದೇಶ ಕ್ಲಾಕ್ ಟವರ್ನಲ್ಲಿ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಈಗಾಗಲೇ ಕೋಲಾರದ ಗಲ್ಪೇಟೆ ಠಾಣೆ ಪೊಲೀಸರು ಶುಕ್ರವಾರ ಅಲ್ಪಸಂಖ್ಯಾತ ಮುಖಂಡರ ಶಾಂತಿ ಸಭೆ ಸಹ ನಡೆಸಿದ್ದಾರೆ. ಸೂಕ್ಷ್ಮ ಪ್ರದೇಶವಾಗಿರುವ ಮುಳಬಾಗಿಲು ನಗರದಲ್ಲಿ ಶೋಭಾಯಾತ್ರೆ ಹಾಗೂ ಉರುಸ್ ಹಬ್ಬದ ಪ್ರಯುಕ್ತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಗುರುವಾರ ಪೊಲೀಸ್ ಪಥ ಸಂಚಲನ ನಡೆಸಲಾಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ವೇದ ವಿಜ್ಞಾನ ಪಾಠಶಾಲೆ ಪ್ರಾರಂಭಿಸುತ್ತಿರುವುದು ಸಂತೋಷದ ವಿಷಯ. ವೇದ ಪಾಠವನ್ನು ಕಂಠಪಾಠ ಮಾಡುವ ಬದಲಿಗೆ ಅದರ ಅರ್ಥವನ್ನ ತಿಳಿದುಕೊಂಡರೆ ಅದರ ಉಪಯೋಗ ಸಮಾಜಕ್ಕೆ ಒಳ್ಳೆಯದು. ಗುಡಿಬಂಡೆ ಗಾಯತ್ರಿ ಮಂದಿರವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೂರರ ಸಮನ್ವಯತೆ ಆಗಿದ್ದು ಇವತ್ತಿನ ಕಾಲಕ್ಕೆ ಈ 3 ದರ್ಶನದ ಸಮನ್ವಯತೆ ಬೇಕೆಂದು ನ್ಯಾಯಾಧೀಶ ಹರೀಶ್ ಕುಮಾರ್ ಹೇಳಿದರು. ಗುಡಿಬಂಡೆ ಪಟ್ಟಣದ ಶ್ರೀ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸಂಕಲ್ಪ, ಸಂಸ್ಕರಣೆ, ಸಂಯೋಜನೆ, ದೀಕ್ಷಾನುಷ್ಠಾನ ಸಮಾರಂಭ ಹಾಗೂ ಯಶೋದಮ್ಮ ರಾಮಚಂದ್ರರಾವ್ ಸ್ಮರಣಾರ್ಥ ಶ್ರೀ ಗಾಯತ್ರಿ ವೇದ ವಿಜ್ಞಾನ ಪಾಠಶಾಲೆ ಹಾಗೂ ಯಾಗಶಾಲೆ ಮಂಟಪ ನಿರ್ಮಾಣಕ್ಕೆ ಬೆಟ್ಟದ ತಪ್ಪಲಿನ ಗಾಯತ್ರಿ ವಿಶ್ವಧ್ಯಾನ ಮಂದಿರ ನಿರ್ಮಾಣ ಸ್ಥಳದಲ್ಲಿ ಶಂಕುಸ್ಥಾಪನೆಯನ್ನು ಗಣ್ಯರು ನೆರವೇರಿಸಿದರು.
ಈ ಸಂದರ್ಭದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀನಿವಾಸ್ ಹರೀಶ್ ಕುಮಾರ್ ಮಾತನಾಡಿ, ಗುಡಿಬಂಡೆ ಗಾಯತ್ರಿ ಮಂದಿರವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೂರರ ಸಮನ್ವಯತೆಯಾಗಿದ್ದು, ಇವತ್ತಿನ ಕಾಲಕ್ಕೆ ಈ ಮೂರು ದರ್ಶನದ ಸಮನ್ವಯತೆ ಬೇಕು. ಯಾವುದು ಹೆಚ್ಚು ಯಾವುದು ಕಡಿಮೆ ಎನ್ನುವ ಮಾತು ಬರದಿರ ಎಲ್ಲವೂ ಒಂದೇ ಎಂದು ವಿವರಿಸಿದರು. ವೇದ ಪಾಠ ಕಂಠಸ್ಥ ಮಾಡೋದು ಅಷ್ಟೇ ಇಲ್ಲ, ಅದರ ಅರ್ಥವನ್ನು ತಿಳಿದುಕೊಂಡು ಅದನ್ನು ಕಲಿತುಕೊಂಡ್ರೆ ಅದರ ಉಪಯೋಗ ಸಮಾಜಕ್ಕೆ ಬಹಳ ರೀತಿಯಲ್ಲಿ ಆಗುತ್ತೆ. ಶಂಕರ ದರ್ಶನ ಅಂತ ಒಂದು ಪುಸ್ತಕ ಇತಿಹಾಸ ಓದ್ತಾ ಇದ್ದೇನೆ. ಅದನ್ನು ಒಂದು ಶಂಕರರು ಹೇಳ್ತಾರೆ, ಯಾವುದೇ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದರ ಜ್ಞಾನವನ್ನು ಹೇಗೆ ಪಡ್ಕೊಳ್ಳೋದು ಅಂತಂದರೆ ಪ್ರತ್ಯಕ್ಷ, ಅನುಮಾನ ಮತ್ತು ಹಿತವಾಕ್ಯ. ಇದನ್ನು ನಾನು ನನ್ನ ಕಾನೂನಿನ ತೀರ್ಪುಗಳನ್ನು ಸ್ವಲ್ಪ ಅಳವಡಿಸುತ್ತೇನೆ. ಶ್ರೀ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷ ಹೋಮ ಪೂಜೆ ನಡೆಸಿದರು. ಶ್ರೀ ಗಾಯತ್ರಿ ಮಂದಿರದಲ್ಲಿ ಸುಮಾರು 35 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದ ವೆಂಕಟರಾಮ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಚಂದ್ರಶೇಖರ್, ವೇದಬ್ರಹ್ಮ ಶ್ರೀ ಮಾಂಕಾಲ, ಶ್ರೀ ಹರಿಶರ್ಮಾ, ಇಂಜಿನಿಯರ್ ರಂಗನಾಥ್, ನಾಗೇಶ್, ಡಾಕ್ಟರ್ ಪೃಥ್ವಿ, ನಿವೃತ್ತ ಡಿವೈಎಸ್ಪಿ ಶಾಂತಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಪೆನ್ನು, ಪೆನ್ಸಿಲ್, ನೋಟ್ ಪುಸ್ತಕ, ಪ್ರಿಂಟಿಂಗ್ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಆಗಿನ ವಿದ್ವಾಂಸರು ತಾಳೆ ಗರಿಗಳಲ್ಲಿ ಹಳೆಗನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣಗಳನ್ನು ಬರೆದಿದ್ದಾರೆ. ಹೀಗೆ ತಾಳೆ ಗರಿಗಳಲ್ಲಿ ಬರೆದಿಡಲಾದ ರಾಮಾಯಣದ ಸಂಗ್ರಹ ಗ್ರಂಥಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಪುರೋಹಿತ ಎಸ್ ನರಸಿಂಹಮೂರ್ತಿಯವರು ಸಂಗ್ರಹಿಸಿದ್ದು, ಇದನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ಒಪ್ಪಿಸಲು ನಿರ್ಧರಿಸಿದ್ದಾರೆ. ಹೌದು, ಪೆನ್ಸಿಲ್, ನೋಟ್ ಪುಸ್ತಕ, ಪ್ರಿಂಟಿಂಗ್ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಆಗಿನ ವಿದ್ವಾಂಸರು ತಾಳೆ ಗರಿಗಳಲ್ಲಿ ಹಳೆಗನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣಗಳನ್ನು ಬರೆದಿದ್ದಾರೆ. ಅವುಗಳನ್ನು ಪುರೋಹಿತರೊಬ್ಬರು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಒಟ್ಟು 7 ರೀತಿಯ ವಿಶೇಷ ತಾಳೆ ಗರಿಗಳಲ್ಲಿ ಬರೆದಿರುವ ರಾಮಾಯಣಗಳನ್ನು ಸಂಗ್ರಹಿಸಿದ್ದು ಅಯೋಧ್ಯೆಯ ಶ್ರೀರಾಮನಿಗೆ ಒಪ್ಪಿಸುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಎಸ್ ನರಸಿಂಹಮೂರ್ತಿ ವೇದ ಪಾಂಡಿತ್ಯ ಸೇರಿದಂತೆ ಪುರೋಹಿತ ವೃತ್ತಿಯಲ್ಲಿ ಖ್ಯಾತರಾಗಿದ್ದರು. ನಂತರ ಅವರ ಮಗ ಎಸ್ಎನ್ ನಾಗೇಂದ್ರ ಸಹ ವೇದ ಪಂಡಿತರಾಗಿ ಪುರೋಹಿತ್ಯದ ಜೊತೆಗೆ ಪತ್ರಕರ್ತ ವೃತ್ತಿಯಲ್ಲಿ ತೊಡಗಿದ್ದಾರೆ. ಎಸ್ ನರಸಿಂಹಮೂರ್ತಿ ಹಾಗೂ ಎಸ್ಎನ್ ನಾಗೇಂದ್ರ ಅವರ ಪೂರ್ವಜರ ಕಾಲದಿಂದಲೂ ಅವರ ಮನೆಯಲ್ಲಿ ತಾಳೆ ಗರಿಗಳ ಪುಸ್ತಕಗಳ ಸಂಗ್ರಹವಿದೆ. ಅದರಲ್ಲೂ ವಿಶೇಷವಾಗಿ ತಾಳೆ ಗರಿಗಳಲ್ಲಿ ಬರೆದಿರುವ 7 ರೀತಿಯ ವಿಶೇಷ ರಾಮಾಯಣಗಳನ್ನು ಕಾಣಬಹುದಾಗಿದೆ. ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವ ತಾಳೆ ಗರಿಗಳ ಲಿಪಿಯಲ್ಲಿ ವಾಲ್ಮೀಕಿ ರಾಮಾಯಣ, ಯುದ್ಧಕಾಂಡ ಗ್ರಂಥ, ಆಧ್ಯಾತ್ಮ ರಾಮಾಯಣ, ವಿದರ್ಭ ರಾಜ ವಿರಚಿತ ಚಂಪು ಕಾವ್ಯ ರಾಮಾಯಣ, ಕೌಮುದಿ ರಾಮಾಯಣ, ಶ್ರೀಮದ್ ವಾಲ್ಮೀಕಿ ರಾಮಾಯಣ, ಅರಣ್ಯ ಚತುರ್ಥ ಸರ್ಗ, ಸಂಸ್ಕೃತ ತೆಲುಗು ಮಿಶ್ರಿತ ರಾಮಾಯಣ, 1791ರಲ್ಲಿ ರಚಿತ ಸಂಪೂರ್ಣ ರಾಮ ಕರುಣಾಮೃತ ರಾಮಾಯಣ ಗ್ರಂಥವನ್ನು ಕಾಣಬಹುದಾಗಿದೆ. ಗುಡಿಬಂಡೆಯ ಎಸ್ಎನ್ ನಾಗೇಂದ್ರ ಮನೆಯಲ್ಲಿರುವ ತಾಳೆಗರಿ ರಾಮಾಯಣ ಗ್ರಂಥಗಳನ್ನು ಅವರು ಅಯೋಧ್ಯೆಯ ಶ್ರೀರಾಮನ ಪಾದಕ್ಕೆ ಒಪ್ಪಿಸುವ ಅಪೇಕ್ಷೆ ಪಟ್ಟಿದ್ದಾರೆ. ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಆಗಿನ ವಿದ್ವಾಂಸರು ತಾಳೆಗರಿಗಳಲ್ಲಿ ಹಳೆಗನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಗ್ರಂಥಗಳನ್ನು ಬರೆದಿದ್ದು, ಅದನ್ನು ಆಧುನಿಕ ಪ್ರಿಂಟಿಂಗ್ ತಂತ್ರಜ್ಞಾನಕ್ಕೆ ಮಾರ್ಪಡಿಸುವ ಅವಶ್ಯಕತೆ ಇದೆ. ನಮ್ಮ ಸಂಗ್ರಹದಲ್ಲಿ 7 ರೀತಿಯಾಗಿರ್ತಕ್ಕಂಥ ವಿವಿಧ ರಾಮಾಯಣಗಳ ಸಂಗ್ರಹ ತಾಳೆ ಗ್ರಂಥಗಳಲ್ಲಿ ಇವೆ. ಇದು ಜನಕ್ಕೆ ತಲುಪಬೇಕು. ಹಲವಾರು ಆದರೆ ತಾಳೆ ಪುರಾತನವಾಗಿರ್ತಕ್ಕಂಥದ್ದು ಏನಾದರೂ ಐತಿಹ್ಯ ಇದೆ ಅಂದರೆ ನಮ್ಮನೇಲಿರ್ತಕ್ಕಂಥ 7 ರೀತಿಯಾಗಿರ್ತಕ್ಕಂಥ ರಾಮಾಯಣಗಳನ್ನು ನಾವು ನೋಡ್ತೀವಿ. ಒಂದು ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡ ಮತ್ತು ಆಧ್ಯಾತ್ಮ ರಾಮಾಯಣ,
ಮತ್ತು ವಿದರ್ಭರಾಜ ವಿರಚಿತ ಚಂಪೂ ಕಾವ್ಯದಲ್ಲಿ ವಿರಚಿತವಾಗಿರ್ತಕ್ಕಂತಹ ರಾಮಾಯಣ ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ತೆಲುಗು ಕವಿಯ ಮಾತಿನಾಗಿರ್ತಕ್ಕ ಕೌಮುದಿ ರಾಮಾಯಣ, ಕೌಮುದಿ ಋಷಿಗಳು ಮಾಡಿರ್ತಕ್ಕಂತಹ ಕೌಮುದಿ ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 7 ಕುರುಹು ಗ್ರಂಥಗಳನ್ನು, ಶಾಲೆ ಗ್ರಂಥಗಳನ್ನು ನಮಗಿದೆ. ಇದು ಒಂದಲ್ಲ ಒಂದಿನ ಅವಕಾಶ ದೊರೆತರೆ ಇದೆಲ್ಲ ಡಿಜಿಟಲೈಸ್ ಮಾಡಿ ಇಡೀ ಅಯೋಧ್ಯೆಗೆ ಸಮರ್ಪಣೆ ಮಾಡ್ತಿದ್ದೀವಿ. ನಮ್ಮ ವಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಜನವರಿ 22ರಂದು ನಡೆಯಲಿದ್ದು, ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಪ್ರತಿ ಭಕ್ತರಿಗೆ ನೀಡುವ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಐತಿಹಾಸಿಕ ಗುಹಾಂತರವನ್ನು ಹೊಂದಿರುವ ಕೊಯ್ರಾ ಬೆಟ್ಟದ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, 500 ವರ್ಷಗಳ ಕನಸು ಭಾರತೀಯರದ್ದು. ಹಿಂದೂ ಧರ್ಮದ ಎಲ್ಲಾ ಭಕ್ತಾದಿಗಳಿಗೆ ಆ ಕನಸು ನನಸಾಗುವ ದಿನ ನಾಳೆ ಬರ್ತಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಬೇಗ ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥವಾಗಿ, ಇಷ್ಟು ಬೇಗ ಕಟ್ಟಡ ನಿರ್ಮಾಣವಾಗಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತದೆ ಎಂದು ಯಾರೂ ಸಹ ನಿರೀಕ್ಷಿಸಿರಲಿಲ್ಲ. 140 ಕೋಟಿ ಭಾರತೀಯರ ಕನಸು ನನಸಾಗುವ ಕ್ಷಣ ನಮ್ಮ ಕಾಲಘಟ್ಟದಲ್ಲಿ ಕಣ್ತುಂಬಿಕೊಳ್ಳುವ ಸಂದರ್ಭ ಪೂರ್ವ ಜನ್ಮದ ಸುಕೃತವೆಂದು ಭಾವಿಸುತ್ತೇನೆಂದರು. 500 ವರ್ಷಗಳ ಕನಸು ಭಾರತೀಯರದು. ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳಿಗೆ ಆ ಕನಸು ನನಸಾಗುವಂತ ದಿನ ನಾಳೆ ಬರ್ತಾ ಇದೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ, ಇಷ್ಟು ಬೇಗ ಕಟ್ಟಡ ನಿರ್ಮಾಣ ಆಗಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಅಂತೇಳಿ ಯಾರು ಕೂಡ ಇಷ್ಟು ಬೇಗ ನಿರೀಕ್ಷೆ ಮಾಡಿರ್ಲಿಲ್ಲ. ಹಾಗಾಗಿ ನಾನು ಹೇಳಿದೆ, ಇದು 140 ಕೋಟಿ ಭಾರತೀಯರ ಕನಸು ನನಸಾಗುವಂತ ಕ್ಷಣ. ಅದು ನಮ್ಮ ಕಾಲಘಟ್ಟದಲ್ಲಿ ನಾವು ಕಣ್ತುಂಬ ನೋಡುವಂತ ಒಂದು ಕ್ಷಣ ನಾವು ಇದ್ದೇವೆ ಇವತ್ತು ಅಂತಂದ್ರೆ ಇದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಭೀಮೇಶ್ವರ ಸ್ವಾಮಿಗೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ನಾರಾಯಣಗೌಡ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್, ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಅಂಬರೀಶ್ ಗೌಡ, ಜೆಡಿಎಸ್ ಕುಂದಾಣ ಹೋಬಳಿ ಅಧ್ಯಕ್ಷ ಮನಗೊಂಡನಹಳ್ಳಿ ಜಗದೀಶ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಭಕ್ತಾದಿಗಳು ವಿಶೇಷ ಪೂಜೆ ನೆರವೇರಿಸಿದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿ ಯಾರೂ ಸಹ ಹಸಿವಿನಿಂದ ಇರಬಾರದು. ಕಡಿಮೆ ದರದಲ್ಲಿ ಎಲ್ಲರಿಗೂ ಊಟ ಸಿಗಬೇಕೆಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ಗಳನ್ನ ನಿರ್ಮಿಸಲಾಗಿದ್ದು, ಮಾಲೂರಿನಲ್ಲಿ ಸಹ ಇಂದಿರಾ ಕ್ಯಾಂಟೀನ್ನಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಮಾಲೂರು ಪಟ್ಟಣದ ಶ್ರೀ ಮಾರಿಕಾಂಬಾ ವೃತ್ತದ ಬಳಿ ತಾಲೂಕು ಪಂಚಾಯಿತಿ ಇಲಾಖೆಗೆ ಸೇರಿದ ಜಾಗದಲ್ಲಿ 87 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸುತ್ತಿದ್ದು, ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಆಗಿರಲಿಲ್ವೋ ಅಲ್ಲಲ್ಲಿ ಪ್ರಾರಂಭಿಸಲು ತೀರ್ಮಾನ ಕೈಗೊಂಡಿದೆ. ಅದರಂತೆ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗಿದೆ. ಹಳ್ಳಿಗಳಿಂದ ಪಟ್ಟಣಕ್ಕೆ ಆಗಮಿಸುವ ಸಾಮಾನ್ಯ ವರ್ಗದ ಜನತೆಗೆ ಒಳ್ಳೆಯ ಊಟ ನೀಡುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತಿದೆ ಎಂದರು. ಇವತ್ತು ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಒಂದು ವಿಶೇಷವಾದ ದಿನ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಕಾರಣ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಸಿದ್ದರಾಮಣ್ಣವರು ನಮ್ಮ ರಾಜ್ಯದಲ್ಲಿ ಯಾವ ಸಾಮಾನ್ಯ ವರ್ಗ ಬಡವ ಹಸದ ಹೊಟ್ಟೆಯಲ್ಲಿ ಇರಬಾರದು ಅಂತೇಳಿ ಇಂದಿರಾ ಕ್ಯಾಂಟೀನು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ತಾಲೂಕು ಕೇಂದ್ರಗಳಲ್ಲಿ ಮತ್ತು ರಾಜ್ಯ ದಾನಿಯಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರು. ಆ ತೀರ್ಮಾನ ಪ್ರಕಾರ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಆಯಿತು. ಆದರೆ ಇಲ್ಲಿ ಮಾಲೂರು ತಾಲೂಕಲ್ಲಿ ಇಂದಿರಾ ಕ್ಯಾಂಟೀನ್ ಆಗಲಿಲ್ಲ. ಕಾರಣಗಳು ಕೂಡ ಬೇಕಾದಷ್ಟಿತ್ತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮಧುಸೂದನ್, ಪುರಸಭೆ ಸದಸ್ಯರಾದ ಪರಮೇಶ್ ಇನ್ನಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು.
ಶೋಷಿತರ ಪರ ಧ್ವನಿ ಎತ್ತುವ ಏಕೈಕ ನಾಯಕ ಸಿಎಂ ಸಿದ್ದರಾಮಯ್ಯ. ಕೈ ಬಲಪಡಿಸಲು ಜನವರಿ 28ರಂದು ರಾಜ್ಯ ಶೋಷಿತರ ಜಾಗೃತಿ ಸಮಾವೇಶ ನಡೆಯುತ್ತಿದ್ದು, ಈ ಸಮಾವೇಶಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹಿಂದುಳಿದ ನಾಯಕ ಅನಂತ ನಾಯಕ್ ಕರೆ ನೀಡಿದರು. ಭಾದ್ರಪದ ಶುಕ್ರದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಅರಸು ಎಂದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಒಂದು ಸಮಾಧಾನ ತರುತ್ತದೆ. ಸಿದ್ದರಾಮಯ್ಯ ಸಿಎಂ ಆದರಂತೂ ಅಹಿಂದ ಸಂಘಟನೆಗೆ ಜೀವ ಬಂದಂತಾಗುತ್ತದೆ. ಸಿದ್ದರಾಮಯ್ಯ ಈಗ ಮತ್ತೆ ಸಿಎಂ ಆಗಿರೋದ್ರಿಂದ ಶೋಷಿತ ವರ್ಗಗಳು ಗರಿಗೆದರಿವೆ. ತಮ್ಮ ಹಕ್ಕುಗಳ ರಕ್ಷಣೆಗೆ, ತಮ್ಮ ಸಮುದಾಯಗಳ ಜಾಗೃತಿಗಾಗಿ ಇಡೀ ಶೋಷಿತ ಸಮುದಾಯಗಳು ಒಟ್ಟಾಗಿವೆ. ಇದೇ ತಿಂಗಳು 28ರಂದು ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಶೋಷಿತರ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದೆ. ಸಮಾವೇಶಕ್ಕೆ ರಾಜ್ಯದ ಉದ್ದ ಅಗಲಕ್ಕೂ ಜನರನ್ನ ಸಂಘಟಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ನಗರದ ಲಕ್ಕಮ್ಮ ಮುನಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮುಖಂಡರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಮಾತನಾಡಿದ ಮುಖಂಡ ಅನಂತ ನಾಯಕ್, ನಮ್ಮೆಲ್ಲರ ಆಶಾ ಕಿರಣ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಬ್ರಾಹ್ಮಣರ ದಬ್ಬಾಳಿಕೆ ಹೆಚ್ಚಾಗ್ತಿದೆ. ಸಂಸದ ಅನಂತಕುಮಾರ್ ಅಂಥವರ ಏಕವಚನ ಸಂಭೋಗ ಮಗನೇ ಎಂದು ಕರೆಯುವ ಮೂಲಕ ಮತ್ತೆ ತಮ್ಮ ಸಂಸ್ಕೃತಿಯನ್ನ ತೋರ್ಪಡಿಸಿಕೊಳ್ಳುತ್ತಿದೆ. ಅಂತಹವರಿಗೆ ಬುದ್ಧಿ ಕಲಿಸಲು ನಾವೆಲ್ಲ ಒಟ್ಟಾಗಬೇಕಿದೆ. ದಯವಿಟ್ಟು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಜನರ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದ್ರು. ನಾವು ಜಾಗೃತರಾಗಬೇಕು ಬೇಡವೋ? ಜಾಗೃತರಾಗಬೇಕು. ನಾವೆಲ್ಲರೂ ಕೂಡ ನಮ್ಮ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಮೀರಿ ನಾವೆಲ್ಲರೂ ಕೂಡ ಒಂದು ವೇದಿಕೆ ನೋಡಿ ಬರೆದಿಟ್ಕೊಳ್ಳಿ. ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ಶೋಷಿತರ ಸಮುದಾಯಗಳ ಪರವಾಗಿ ಮಾತನಾಡುವಂತಹ ಏಕೈಕ ನಾಯಕ ಯಾರಂದ್ರೆ ಆ ಮನುಷ್ಯ ಸಿದ್ದರಾಮಯ್ಯ ಇರೋದನ್ನ ನಾವು ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಸಂಚಾಲಕ ತೋಪಡ ನಾಗರಾಜ್, ದಲಿತ ಮುಖಂಡ ಸುಧಾ ವೆಂಕಟೇಶ್, ಯಾದವ ಮುಖಂಡ ಕೆಎಂ ಮುನೇಗೌಡ, ಕ್ರೈಸ್ತ ಸಮುದಾಯದ ಪರವಾಗಿ ಹೆನ್ರಿ ಪ್ರಸನ್ನ, ವಾಲ್ಮೀಕಿ ಸಮುದಾಯದ ಮುಖಂಡ ಆರ್ ಮಟ್ಟಮ್ಮಪ್ಪ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾದ್ರಪದ ಶುಕ್ರದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಅರಸು ಎಂದು. ವಿದ್ಯಾರ್ಥಿ ಜೀವನವೆಂಬುದು ಅತ್ಯಂತ ಅಮೂಲ್ಯವಾದುದಾಗಿದ್ದು, ಸಮಯ ವ್ಯರ್ಥ ಮಾಡದೆ ಉತ್ತಮ ರೀತಿಯಲ್ಲಿ ಓದಿ ಸಾಧನೆ ಮಾಡಬೇಕೆಂದು ಧರ್ಮಗುರು ನಿಡುಮಾಮಿಡಿ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗೂಳೂರು ನಿಡುಮಾಮಿಡಿ ಮಠದ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ನಿಡುಮಾಮಿಡಿ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಮಾತನಾಡಿ, ಮಠಗಳೆಂದರೆ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳು ಹಾಗೂ ನೆರವು ದೊರೆಯುತ್ತಿರುತ್ತದೆ. ಆದರೆ ನಮ್ಮ ಮಠಕ್ಕೆ ನೆರವು ದೊರೆಯುತ್ತಿಲ್ಲ. ನಾವು ಬದಲಾವಣೆ ಬಯಸಿ ಮಾನವೀಯ ನೆಲೆಗಟ್ಟಿನಲ್ಲಿ ಧ್ವನಿ ಎತ್ತುವುದು ಕೆಲವರಿಗೆ ಅಪತ್ಯವಾಗುತ್ತದೆ ಎಂದರು. ದೊಡ್ಡ ದೊಡ್ಡ ಟ್ರಸ್ಟ್ಗಳಿಗೆ ಮತ್ತು ಬೇರೆ ಬೇರೆ ದೇಶಗಳ ಅಂಬಾಸಿಡರ್ಸ್ಗೆಲ್ಲ ಪತ್ರಗಳನ್ನು ಬರೆಸಿದ್ವಿ. ಯಾರೂ ಸಹಾಯ ಮಾಡಲಿಲ್ಲ. ಅತ್ಯಂತ ಹಿಂದುಳಿದ ಪ್ರದೇಶ, ಗಡಿ ಪ್ರದೇಶ, ಶೈಕ್ಷಣಿಕವಾಗಿಯೂ ಕೂಡ ತುಂಬ ಹಿಂದೆ ಉಳಿದಿರ್ತಕ್ಕಂಥ ಪ್ರದೇಶ. ಏನೋ ಇಲ್ಲೊಂದಿಷ್ಟು ಪ್ರಾಥಮಿಕ ಶಿಕ್ಷಣ ಅದು ಬೆಳೀಬೇಕು ಅನ್ನುವಂಥ ಒಂದು ಹಾಗಾಗಿ ನನಗೆ ಬಹಳ ನಿರಾಶೆ ಆಯಿತು. ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದಾಗ ಸಹಾಯ ಸಹಕಾರ ಸಿಗಲ್ಲ. ಆಮೇಲೆ ಈ ಭಾಗದಲ್ಲಿ ಶೈಕ್ಷಣಿಕ ಜಾಗೃತಿ ಇನ್ನೂ ಅಷ್ಟಾಗಿ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಸ್ವಲ್ಪ ಆ ಬೆಳವಣಿಗೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಬೆಳ್ಳೂರು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆಎಂ ನಾಗರಾಜ್, ದಾನಿಗಳಾದ ಪೋತೆಪಲ್ಲಿ ಎ ಆದಿಮೂರ್ತಿ, ಪ್ರಭುದೇವ್, ಸಂದೀಪ್, ಶಾಲೆಯ ಮುಖ್ಯ ಶಿಕ್ಷಕ ಕೆ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ರವಿಚಂದ್ರನ್ ತಿಳಿಸಿದರು.
ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ನಡೆದ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಕೋಲಾರ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ರವಿಚಂದ್ರನ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ವಚನಗಾರರ ಸಂದೇಶಗಳು ನಮ್ಮನ್ನು ಸುಧಾರಣೆಯತ್ತ ಕೊಂಡೊಯ್ಯುತ್ತದೆ. ಬಸವಣ್ಣನವರ ಸಮಕಾಲೀನ ನಿಜ ಶರಣ ಅಂಬಿಗರ ಚೌಡಯ್ಯ ತಮ್ಮ ಕಠಿಣ ವಚನಗಳ ಮೂಲಕ ಸುಧಾರಣೆಯ ಭಾವಾರ್ಥವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆಂದರು. ಒಂದು ತುಂಗಭದ್ರಾ ನದಿ ದಡದಲ್ಲಿದ್ದು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಅವರು ಕೆರೆಯಲ್ಲಿ ಆ ಒಂದು ಸಮುದ್ರದಲ್ಲಿ ಆ ಒಂದು ಅಲೆಗಳ ಮಧ್ಯೆ ಕೂಡ ಆ ದಡ ಸೇರಬೇಕಾದ ಕೂಡ ಈ ಒಂದು ವಚನವನ್ನು ವಚನವನ್ನು ಬರ್ಕೊಳ್ತಾರೆ, ಈ ಒಂದು ದಡವನ್ನು ತರ್ತಾರೆ. ಇಂಥ ಒಂದು ಕಠಿಣ ಶ್ರಮದಲ್ಲೂ ಸಹ ಅವರು ಸುಮಾರು 330 ವಚನಗಳನ್ನು ಬರೆದಿರ್ತಾರೆ. ಹಾಗಾಗಿ ಇವರ ಒಂದು ತತ್ವಗಳನ್ನು ಇವರು ಇನ್ನೊಂದು ಹೇಳ್ತೇನೆ, ಇವರ ಒಂದು ಮಹಿಮೆಯ ಒಂದು ಪ್ರತಿಮೆ ಹೇಳಿದ್ರೆ ನಾವು ಸುಮ್ಮನೆ ಈಗ ಬಂದಿದ್ದೀವಿ, ಈಗ ಏನೋ ಒಂದು ಯೋಚನೆ ಮಾಡೋದಂತ ಇವರು ಏನೇ ಒಂದು ಯೋಚನೆ ಮಾಡಿದ್ರು ಕೂಡ ಇವರ ಯೋಚನೆ ಅಂತರದಿಂದ. ಈ ವೇಳೆ ಸಿಎಂಆರ್ ಶ್ರೀನಾಥ್ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಉದಯ್ ಕುಮಾರ್, ಮುನಿಕೃಷ್ಣ, ಹರ್ಷವರ್ಧನ್ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ಸಡಗರ ಸಂಭ್ರಮ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ನಗರದ ಹಾದಿ ಬೀದಿಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪ ಅಲಂಕಾರದಿಂದ ಜಗಮಗಿಸುತ್ತಿದೆ. ಶ್ರೀರಾಮನ ಜಪ ಮುಗಿಲು ಮುಟ್ಟಿದೆ. ಎಲ್ಲೆಲ್ಲೂ ಶ್ರೀರಾಮನ ಎತ್ತರೆತ್ತರದ ಕಟ್ಔಟ್ಗಳು, ಶ್ರೀರಾಮನ ಧ್ವಜಗಳು ರಾರಾಜಿಸುತ್ತಿವೆ. ಅಸಂಖ್ಯಾತ ಭಾರತೀಯರ ನೂರಾರು ವರ್ಷಗಳ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮರ ಭವ್ಯವಾದ ಮಂದಿರ ನಿರ್ಮಾಣವಾಗಿ ಅಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದ್ದು, ತಮ್ಮ ಕನಸು ನನಸಾಗ್ತಿರುವ ಸಂತಸದ ಕ್ಷಣಕ್ಕೆ ಶಿಡ್ಲಘಟ್ಟ ಸಾಕ್ಷಿಯಾಗಲು ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಮಯಕ್ಕೆ ಸರಿಯಾಗಿ ಶಿಡ್ಲಘಟ್ಟದ ಎಲ್ಲಾ ದೇವಾಲಯಗಳು, ಮನೆಗಳಲ್ಲೂ ಪೂಜೆ, ಮಹಾಮಂಗಳಾರತಿ ಮಾಡಲು ಸಕಲ ರೀತಿಯಲ್ಲೂ ಸಿದ್ಧತೆಗಳು ನಡೆದಿವೆ. ಬಹುತೇಕ ಎಲ್ಲಾ ದೇವಾಲಯಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿವೆ. ಬಾಳೆ ದಿಂಡು, ಮಾವಿನ ತೋರಣಗಳಿಂದ ಅಲಂಕೃತಗೊಂಡಿವೆ. ಹಾದಿ ಬೀದಿಗಳು ವಿದ್ಯುತ್ ದೀಪ ಅಲಂಕಾರದಿಂದ ಕಣ್ಮನ ಸೆಳೆಯುತ್ತಿದೆ. ಮನೆ, ಮಠ, ಮಂದಿರದಲ್ಲೂ ಶ್ರೀರಾಮನ ಧ್ವಜಗಳು ರಾರಾಜಿಸುತ್ತಿವೆ. ಶ್ರೀರಾಮನ ನಾಮವನ್ನು ಜಪಿಸುವ ಹಾಡು, ಗೀತೆಗಳ ಜೇಂಕಾರ ಮನೆ, ಮಠ, ಮಂದಿರದಲ್ಲೂ ಶ್ರೀರಾಮನ ಧ್ವಜಗಳು ರಾರಾಜಿಸುತ್ತಿವೆ. ಶ್ರೀರಾಮನ ನಾಮವನ್ನು ಜಪಿಸುವ ಹಾಡು, ಗೀತೆಗಳ ಜೇಂಕಾರ ಮುಗಿಲು ಮುಟ್ಟಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಮಯಕ್ಕೆ ಇಲ್ಲಿನ ಎಲ್ಲಾ ದೇವಾಲಯಗಳಲ್ಲೂ ಗಂಟೆಯ ಸದ್ದು ಮೊಳಗಲಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಉದ್ದೇಶಿತ ವಿಮಾನ ನಿಲ್ದಾಣ ಜಾಗವನ್ನು ಕೈಬಿಟ್ಟು ಬೇರೆ ಕಡೆಗೆ ವರ್ಗಾಯಿಸುವಂತೆ ಸುಮಾರು 18 ಹಳ್ಳಿಯ ಗ್ರಾಮಸ್ಥರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು. ಈಗ ಈ ಭಾಗದಿಂದ ಬಹಳ ಬೇಗ ಚೆನ್ನೈಗೆ ಅವರು ಸಾಮಾನನ್ನ ಸಾಗಿಸಬೇಕು, ಅದಕ್ಕೆ ಅವ್ರು ಬೇಕು, ಅವ್ರು ಅರ್ಜೆಂಟ್ ಆಗಿ ವಿಮಾನದಲ್ಲಿ ಓಡಾಡಬೇಕು, ಅದಕ್ಕೆ ವಿಮಾನ ಬೇಕು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ 18 ಗ್ರಾಮಗಳಲ್ಲಿ ನೂರಾರು ವರ್ಷಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವ ರೈತರ ಭೂಮಿ ಬಹಳ ಫಲವತ್ತಾದ ಪ್ರದೇಶವಾಗಿರುತ್ತದೆ. ಈ ಭಾಗದಲ್ಲಿ ಉತ್ತಮ ಗುಣಮಟ್ಟದ ದೇಶ ವಿದೇಶಗಳಿಗೆ ರಫ್ತು ಮಾಡಬಹುದಾದ 25,000 ಹುಣಸೆ ಮರಗಳಿದ್ದು ಗುಣಮಟ್ಟದ ಹಣ್ಣು ಉತ್ಪಾದನೆ ಮಾಡಲಾಗ್ತಿದೆ. ಈ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸುಮಾರು 3 ಲಕ್ಷ ಅಡಿಕೆ ತೋಟಗಳಿವೆ.
ಕೋವಿಡ್-19 ನಂತರ ಸುಮಾರು 500ಕ್ಕೂ ಹೆಚ್ಚು ಯುವಕರು ಬೆಂಗಳೂರು ತೊರೆದು ಬಂದು ಆಧುನಿಕ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಈ ಪ್ರದೇಶದಲ್ಲಿ ಕೃಷಿ ಉತ್ಪನ್ನಗಳಿಗೆ ಬೇಕಾದ ಮಾಹಿತಿ, ಮಾರುಕಟ್ಟೆ ಒದಗಿಸಲು ರೈತರ ಉತ್ಪಾದನಾ ಕೋಆಪರೇಟಿವ್ ಸೊಸೈಟಿಗಳನ್ನು FTO ಪ್ರಾರಂಭಿಸಲು ಸಿದ್ಧತೆಗಳು ನಡೆದಿರುತ್ತವೆ. ಈ ಎಲ್ಲ ಕಾರಣದಿಂದ ಉದ್ದೇಶಿತ ವಿಮಾನ ನಿಲ್ದಾಣ ಯೋಜನೆ ಜಾರಿಯಾದರೆ ಈ ಗ್ರಾಮಗಳ ರೈತರು ಅನಾಥರಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ರೈತರ ಜೀವನ ಅಯೋಮಯವಾಗುತ್ತದೆ. ಈ ಗ್ರಾಮೀಣ ಪ್ರದೇಶದ ರೈತರು ನೆಮ್ಮದಿಯಿಂದ ಜೀವನ ಮಾಡಲು ತಾವು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಕೊರಟಗೆರೆಯಲ್ಲಿ ರಾಜೀವ್ ಭವನದಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರೈತರು ಮನವಿಯನ್ನ ಸಲ್ಲಿಸಿದರು. 4 ತಾಲೂಕುಗಳ ಗಡಿ ಭಾಗದೊಳಗೆ 8,000 ಎಕರೆ ಪ್ರದೇಶ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇರ್ತಕ್ಕಂಥ ಸುದ್ದಿ ಈಗಾಗಲೇ ಹರಿಬಿಟ್ಟಿರ್ತಕ್ಕಂಥ ಸುದ್ದಿ ಕೇಳಿ ನಮ್ಮ ರೈತರು ತುಂಬ ಆಘಾತಕ್ಕೆ ಒಳಗಾಗಿರ್ತಾರೆ. ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡದೇನೆ ಬಹಳ ತಟಸ್ಥವಾಗಿರ್ತಕ್ಕಂಥ ಒಂದು ಸಮಯನ ಅವರು ಅನುಸರಿಸ್ತಾ ಇದ್ದಾರೆ. ಈ ಭಾಗದೊಳಗೆ ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದ್ದು ಎಲ್ಲ ಕುರಿ ಮೇಕೆಗಳು ಸುಮಾರು 25,000 ಕುರಿ ಇದೆ. ಒಂದು 5,000 ಮೇಕೆಗಳನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆಯೇ 8 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ. 2.5 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರಗಳಿದ್ದಾವೆ. ಸುಮಾರು 50,000ಕ್ಕೂ ಹೆಚ್ಚು ತೆಂಗಿನ ಮರಗಳಿದ್ದಾವೆ. ಈ ಪ್ರದೇಶದಲ್ಲಿ ಬಹಳ ಗುಣಮಟ್ಟದ ಹುಣಸೆ ಹಣ್ಣನ್ನು ಉತ್ಪಾದನೆ ಮಾಡಿ ತುಮಕೂರು APMC ಮಾರುಕಟ್ಟೆ, ಶಿರಾ APMC ಮಾರುಕಟ್ಟೆಗೆ ಪ್ರತಿನಿತ್ಯ ಕೊಡೋದ್ರ ಮೂಲಕ ಆರ್ಥಿಕ ವಹಿವಾಟನ್ನು ಸಹ ಈ ಭಾಗದಲ್ಲಿ ಹೆಚ್ಚು ನಡೆಯಲಿಕ್ಕೆ ಅವಕಾಶ ಆಗಿರ್ತದೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿ ನೆಪ ಹೇಳಿಕೊಂಡು ಅಭಿವೃದ್ಧಿಯನ್ನೇ ಆಧಾರವಾಗಿಟ್ಟುಕೊಂಡು ವಿಮಾನ ನಿಲ್ದಾಣ ಮಾಡುವಂಥ ಒಂದು ಕಾರ್ಯ ಏನಿದೆ, ಇಲ್ಲಿನ ಜನರನ್ನ ಒಂದು ಅನಾಥರಾಗಿ ಮಾಡ್ತಕ್ಕಂಥ ಒಂದು ಕಾರ್ಯ ಆಗಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಕೈ ಬಿಡಬೇಕು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಲಾಜಿಕಲಿ ನಮಗೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದ್ರೆ ಇಲ್ಲೊಂದು ಒಳ್ಳೆ ಜಲಾನಯನ ಪ್ರದೇಶಗಳನ್ನ ಓಪನ್ ಮಾಡಬೇಕು. ಈ ಗ್ರಾಮದಲ್ಲಿ ಹೊಲ, ಮನೆ, ತೋಟಗಳಿಗೆ ನೆಮ್ಮದಿಯಾಗಿ ಓಡಾಡಲು ರಸ್ತೆ ಇಲ್ಲ. ಬೇಗ ರಸ್ತೆ ಮಾಡಿಕೊಡಿ ಎಂದು ನ್ಯಾಯಾಲಯ ಆದೇಶವಿದ್ರೂ 3 ವರ್ಷಗಳಿಂದ ವಿವಾದಗಳನ್ನ ಪರಿಹರಿಸಿ ರಸ್ತೆ ಮಾಡಿಕೊಡುವಲ್ಲಿ ಕಂದಾಯ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಒಬ್ಬ ಇಬ್ಬರ ಅಡಚಣೆಯಿಂದ ಇಡೀ ಊರಿಗೆ ರಸ್ತೆ ಇಲ್ಲದೆ ಮುಖಂಡರೊಬ್ಬರ ಕಂದಾಯ ಜಮೀನಿನಲ್ಲೇ ಇನ್ನು ಓಡಾಡುತ್ತಿದ್ದು, ಆದಷ್ಟು ಬೇಗ ರಸ್ತೆಗಿರುವ ಅಡೆತಡೆಗಳನ್ನ ಸರಿಪಡಿಸುವಂತೆ ತಹಸೀಲ್ದಾರ್ಗೆ ಒತ್ತಾಯ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಗ್ರಾಮೀಣ ಭಾಗದ ಊರುಗಳಲ್ಲಿ ಹೊಲ, ತೋಟಗಳಿಗೆ ಓಡಾಡುವ ರಸ್ತೆಗಳಿಲ್ಲದೆ ಜನರು ಪರದಾಡುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಯಲುವಹಳ್ಳಿಯು ಇಂತಹ ತೊಳಲಾಟಕ್ಕೆ ಸಿಕ್ಕಿಕೊಂಡಿದ್ದು, ಗ್ರಾಮೀಣ ರಸ್ತೆಯನ್ನು ಶೀಘ್ರವಾಗಿ ಮಾಡಿಸಿಕೊಡುವಂತೆ ನ್ಯಾಯಾಲಯದ ಆದೇಶವಿದ್ರೂ ಸುಮಾರು 3 ವರ್ಷಗಳಿಂದ ರಸ್ತೆ ಇಲ್ಲದೆ ಗ್ರಾಮದ ಮುಖಂಡ ಯಲುವಹಳ್ಳಿ ರಮೇಶ್ ಅವರ ಕಂದಾಯ ಜಮೀನಿನಲ್ಲೇ ಓಡಾಟ ಮಾಡುತ್ತಿದ್ದಾರೆ. ಕಂದಾಯ ಅಧಿಕಾರಿಗಳು ನಕ್ಷೆ ಖಚಿತಪಡಿಸಿಕೊಳ್ಳದೆ 10 ಬಾರಿ ಸರ್ವೆ ಮಾಡಿದ್ದಾರೆ. 20 ಅಡಿ ಸರ್ಕಾರಿ ರಸ್ತೆ ಗುರುತಿಸಲು ಹರಸಾಹಸ ಪಡ್ತಿರುವ ಅಧಿಕಾರಿಗಳು ನಿನ್ನೆ 16 ಪೊಲೀಸರನ್ನ ಭದ್ರತೆಗೆ ತೆಗೆದುಕೊಂಡು ಹೋಗಿದ್ದು, ಆಗಲೂ ಪೂರ್ಣಗೊಳಿಸದೆ ವಾಪಸ್ಸಾಗಿದ್ದಾರೆ. ನೋಡ್ತಾ ಇದ್ದಿಲ್ಲ, ಇದೇ ದಾರಿ, ಬಂಡಿ ದಾರಿ. ಇದರಲ್ಲಿ ಕೆಲವು ದ್ರಾಕ್ಷಿ ತೋಟಗಳಿತ್ತು. ಹಾಗಾಗಿ ಇದು ತೆರವು ಮಾಡೋದಕ್ಕೆ ಬಂದಿದ್ವಿ. ನಮ್ಮ ಸಿಬ್ಬಂದಿ ಎಲ್ಲ ಬಂದಿದ್ದರು. ಸ್ವಲ್ಪ ಡಿವಿಯೇಷನ್, ಸ್ವಲ್ಪ ಪದ ಬದಲಾವಣೆ ಮಾಡೋ ಥರ ಇತ್ತು. ಜೊತೆಗೆ ಈ ದ್ರಾಕ್ಷಿ ತೋಟದ ಒಂದು ಕಲ್ಲು ಹೋಗ್ತಾ ಇರೋದ್ರಿಂದ ಅವರೊಂದು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಈಗೆಲ್ಲರ ಜೊತೆ ಗ್ರಾಮಸ್ಥರಿಗೆಲ್ಲ ಮಾತಾಡಿ ಅದನ್ನು ತೆಗೆಸ್ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ತೆರವು ಮಾಡ್ತಿದ್ದಾರೆ. ಶನಿವಾರದೊಳಗಡೆ ತೆರವು ಮಾಡ್ತೀವಿ ಅಂತ ಹೇಳಿದರೆ ಶನಿವಾರ ಕಾಲಾವಕಾಶ. ಒತ್ತುವರಿ ಕಾರಣದಿಂದಾಗಿ ಈಗ ಹೊಸದಾಗಿ ರಸ್ತೆ ಮಾಡ್ತಿರೋದ್ರಿಂದ ಬೋರ್ವೆಲ್ಗಳು, ಮನೆ, ಶೆಡ್, ಕಾಂಪೌಂಡ್ಗಳು ರಸ್ತೆಗೆ ಅಡ್ಡಿಯಾಗಿವೆ. ಸುಮಾರು 20 ಜನ ರೈತರ ಜಮೀನುಗಳಲ್ಲಿ ಹಾದು ಹೋಗುವ ರಸ್ತೆಗೆ ಎಲ್ಲರೂ ಒಪ್ಪಿ ಸಹಿ ಹಾಕಿದ್ರೆ, ಪ್ರಾರಂಭದಲ್ಲಿರುವ ರೈತನೊಬ್ಬ ತನ್ನ ದ್ರಾಕ್ಷಿ ತೋಟದ ಒಂದೇ ಒಂದು ಕೂಚ ತೆಗೆಯಬೇಕಲ್ಲ ಅನ್ನೋ ಕಾರಣಕ್ಕೆ ಪದೇ ಪದೇ ಮುಂದಕ್ಕೆ ಹಾಕಿಸುತ್ತಲೇ ಬರ್ತಿದ್ದಾರೆ. ಒಬ್ಬರಿಂದ ಉಳಿದವರೆಲ್ಲ ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ನಷ್ಟ ಅನುಭವಿಸಿದ್ದೇನೆ.
2 ಬಾರಿ ದ್ರಾಕ್ಷಿ ತೋಟ, ಕಾಂಪೌಂಡ್ ಶೆಡ್ ತೆರವು ಮಾಡಿಕೊಂಡು ನಷ್ಟಕ್ಕೊಳಗಾಗಿದ್ದೇವೆ. ಆದರೆ ಪ್ರಾರಂಭದಲ್ಲಿರುವ ಅಮೃತ್ ಎನ್ನುವವರು ತಮ್ಮ ದ್ರಾಕ್ಷಿ ಚಪ್ಪರದ ಒಂದೇ ಒಂದು ಚಪ್ಪಡಿ ಇಳಿಸಿ ಒಂದು ಬಳ್ಳಿ ಕತ್ತರಿಸಿಕೊಳ್ಳಲು ಆಗಿಲ್ಲ. ಮುಂದಿನ ಶನಿವಾರ ರಸ್ತೆಯ ಎಲ್ಲ ವಿಘ್ನಗಳನ್ನು ಪರಿಹರಿಸುತ್ತೇವೆಂದು ತಹಸೀಲ್ದಾರ್ ಹೇಳಿ ಹೋಗಿದ್ದಾರೆ. ಅಲ್ಲಿವರೆಗೂ ಕಾಯ್ತೇವೆ, ಇಲ್ಲ ಅಂದ್ರೆ ಊರವರೆಲ್ಲ ಸೇರಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕೊನೆಗೆ ನಿನ್ನೆ ಶತಾಗತ ತೆಗೆದಾಕ್ತೀವಿ ಸರ್ ಅಂತ ಮೊನ್ನೆ ಲಾಸ್ಟ್ ಟೈಮ್ ತಿಂಗಳಲ್ಲಿ ಬಂದಾಗ ಮುಚ್ಚಲಿಕ್ಕೆ ಬರ್ಕೊಟ್ಟಿದ್ದೀವಿ ಎಲ್ಲರೂ. ಸರ್ ನಿನ್ನೆ ಬಂದು ತೆಗಿಯೋಕ್ಕೆ ಅಲ್ಲೆಲ್ಲ ಹೊಡೆದು ಆ ಕಡೆಯಿಂದ ತೆಕ್ಕೊಂಬಂದರು. ಆ ಕಡೆ ಇದ್ದವರು ರೈತರು ಒಂದು 2-3 ನಂಗೊಂದು ವಾರ ಟೈಮ್ ಕೊಡಿ, ನಾನೇ ಬಿಚ್ಚಿಸ್ಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ 8 ದಿವಸ ಅಂದರೆ ಶುಕ್ರವಾರ ನೆನ್ನೆ ಶನಿವಾರ 8 ದಿವಸಕ್ಕೆ ನಾನು ತೆಗೀದೇ ಇದ್ದರೆ ನೀವು ಎಲ್ಲಿ ಬೇಕಾದ್ರೂ ಹೊಡ್ಕೊಂಡು ಹೋಗಿ ಎಲ್ಲಿದ್ದರೆ ಅಲ್ಲಿ ಅಂತ ಮುಚ್ಚಲಿಕ್ಕೆ ಬರ್ಕೊಟ್ಟವ್ರಂತ. ನಂಗೆ ಆದಷ್ಟು ಬೇಗ ಗ್ರಾಮಸ್ಥರಿಗೆ ಇವ್ರಿಗೆ ದಾರಿ ಮಾಡಿಕೊಡ್ಬೇಕು. ಎಲ್ಲ ಬಂದು ನನ್ನ ಮನೆ ಧರಣಿ ಕೂತ್ಕೋತಾರೆ. ಈ ಧರಣಿನೆಲ್ಲ ಕರ್ಕೊಂಡು ನಾನು ತಾಲೂಕು ಆಫೀಸ್ ಹತ್ರ ಈ ಮುಂದಿನ ಶನಿವಾರ ಹೊಡಿದೇ ಇದ್ದರೆ ಇದು ರೀತಿನೇ, ಇದು ಸಂಘರ್ಷನೇ ಬೇರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಶ್ರೀ ಶಿವಕುಮಾರ ಸ್ವಾಮಿಯವರ ಪುಣ್ಯ ಸ್ಮರಣೆ ಅಂಗವಾಗಿ ದೇವನಹಳ್ಳಿ ಪಟ್ಟಣದಲ್ಲಿ ವಿಶೇಷ ಪೂಜೆ ಮತ್ತು ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅರ್ಚಕ ವೀರೇಶ್ ಭಾಗವಹಿಸಿ ಮಾತನಾಡಿ, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಕಡೆಗಳಲ್ಲಿ ಸ್ವಾಮಿಯವರನ್ನ ಸ್ಮರಿಸಲಾಗುತ್ತಿದೆ. ಅನ್ನ ಅಕ್ಷರ ದಾಸೋಹದಂತಹ ತ್ರಿಕಾಲ ದಾಸೋಹ ಮಾಡಿದಂತಹ ಕೀರ್ತಿ ಇವರದ್ದಾಗಿದೆ. ಆದರೂ ಕೂಡ ಅವರ ನೆನಪುಗಳು ಇಂದಿಗೂ ಸ್ಮರಿಸಬೇಕೆಂದರು. ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಖಜಾಂಚಿ ಕೋಡಿ ಮಂಚೇನಹಳ್ಳಿ ನಾಗೇಶ್, ತಾಲೂಕು ಅಧ್ಯಕ್ಷ ರಮೇಶ್, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ವಿರೂಪಾಕ್ಷ ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಯ್ಯ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇಗುಲದಲ್ಲಿ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅಂಗವಾಗಿ ಹಾಗೂ ಅಯೋಧ್ಯೆ ಶ್ರೀರಾಮ ಪ್ರತಿಷ್ಠಾಪನಾ ಸಮಾರಂಭ ಪ್ರಯುಕ್ತ ದೇಗುಲದ ಶ್ರೀ ಗಂಗಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಮತ್ತು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ದೆಹಲಿ ಸಂಸತ್ನಲ್ಲಿ ಪ್ರಪ್ರಥಮ ಬಾರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಬೆಸ್ತ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಧ್ವನಿ ಎತ್ತಿರುವುದು ಸಂತಸ ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡ್ತೇನೆಂದು ಹೇಳಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದು ಸಂಘದ ಪ್ರಮುಖ ಮುಖಂಡರು ಶ್ಲಾಘಿಸಿದರು. ಈ ವೇಳೆ ಸಂಘದ ಅಧ್ಯಕ್ಷ ರಾಮಾಂಜಿನಪ್ಪ, ಉಪಾಧ್ಯಕ್ಷ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ, ಯುವಕ ಸಂಘದ ಅಧ್ಯಕ್ಷ ಡಿಎ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಅಯೋಧ್ಯೆಯ ರಾಮ ಮಂದಿರ ತೀರ್ಥ ಟ್ರಸ್ಟ್ನವರಿಂದ 6 ಮಂದಿ ಗಣ್ಯರಿಗೆ ಉಡುಗೊರೆ ನೀಡಲು ನಮ್ಮ ತಾಲೂಕಿನ ಮುದುಗೆರೆ ಗ್ರಾಮದ ಸಾಫ್ಟ್ವೇರ್ ಇಂಜಿನಿಯರ್ ಸಚಿನ್ ಸಂಗಿ 6 ಶ್ರೀರಾಮಚಂದ್ರ ಮೂರ್ತಿಗಳನ್ನು ಕೆತ್ತಿ ಅಯೋಧ್ಯೆಗೆ ಕಳುಹಿಸಿದ್ದಾರೆ. 19 ಮಿಲಿಮೀಟರ್ ಎತ್ತರವಿರುವ ಈ ಒಂದೊಂದು ಮೂರ್ತಿಯನ್ನ ಕೆತ್ತಲು ಸಚಿನ್ ಸಂಗಿ ಅವರಿಗೆ 10 ರಿಂದ 12 ಗಂಟೆಗಳ ಕಾಲ ಶ್ರಮ ವಹಿಸಿದ್ದಾರೆ. ಇವರು ಇಂತಹ ಅನೇಕ ಮೂರ್ತಿಗಳನ್ನು ಕೆತ್ತಿ ಪ್ರಧಾನಿ ಮೋದಿ ಅವರಿಂದಲೂ ಶಹಬಾಜ್ಗಿರಿ ಪಡೆದಿದ್ದಾರೆ.
ಇವರ ಕೈ ಚಳಕದ ಅನೇಕ ಮೂರ್ತಿಗಳು ಪ್ರದರ್ಶನಗೊಂಡಿದೆ. ಇದನ್ನು ಸೂಕ್ಷ್ಮ ಕಲೆ ಅಥವಾ ಚಾಕ್ ಆರ್ಟ್ ಎಂದು ಕರೆಯಲಾಗಿದೆ ಎಂದು ಸಚಿನ್ ಸಂಘಿ ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಮ, ಸೀತೆ, ಲಕ್ಷ್ಮಣ ದೊಣೆಗಳಿರುವ ಶ್ರೀರಾಮಲಿಂಗನ ಬೆಟ್ಟ ಕ್ಷೇತ್ರ ತ್ರೇತಾಯುಗದಲ್ಲಿ ವನವಾಸದಲ್ಲಿದ್ದಾಗ ಶ್ರೀರಾಮನೇ ಪ್ರತಿಷ್ಠಾಪಿಸಿದ್ದ ಲಿಂಗ ಎಂಬ ಪ್ರತೀತಿ. ಅಯೋಧ್ಯೆಯ ರಾಮಲಲ್ಲ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮ ಆಚರಣೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಮುಗಿಲೆತ್ತರದ ಹನುಮನಿಗೂ ವಿಶೇಷ ಪೂಜೆ. ಪಟಾಕಿ ಸಿಡಿಸುವ ವಿಚಾರವಾಗಿ 2 ಗುಂಪುಗಳ ನಡುವೆ ಗಲಾಟೆ ನಡೆದು ಹಲ್ಲೆ. ಗಾಯಗೊಂಡವರಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಯೋಧ್ಯೆಯ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆ ಕೋಲಾರದಲ್ಲಿ ಪೊಲೀಸ್ ಪೆರೇಡ್. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಪೊಲೀಸ್ ಇಲಾಖೆ ಸೂಚನೆ. ಹಳೆಗನ್ನಡ ಸಂಸ್ಕೃತ ಭಾಷೆಯಲ್ಲಿ 7 ರೀತಿಯ ರಾಮಾಯಣದ ತಾಳೆ ಗ್ರಂಥಗಳ ಸಂಗ್ರಹ. ಅಯೋಧ್ಯೆ ರಾಮ ಮಂದಿರಕ್ಕೆ ಒಪ್ಪಿಸಲು ನಿರ್ಧರಿಸಿದ ಪುರೋಹಿತ ಕುಟುಂಬ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.